ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸುದ್ದಿಗೋಷ್ಠಿ ನಡೆಸಿ ಕಲಬುರಗಿಯಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವಣ್ಣನವರ ವಚನ ಮಂಟಪ ಹಾಗೂ ಹೊಸ ಮ್ಯೂಸಿಯಂ ಮಾಡಬೇಕು ಎಂದು ಈಗಾಗಲೇ ಮಾತನಾಡಿದ್ದೀವಿ. ಅಲ್ಲದೆ ಕೆರಿಬೋಸ್ಗಾದಲ್ಲಿ ಪ್ರವಾಸೋದ್ಯಮದ ಪ್ರಗತಿ ಬಗ್ಗೆ ಹೇಳಿದರು. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಇರುವ ಹಾಸ್ಟೆಲ್ ಅಭಿವೃದ್ಧಿ ಹಾಗೂ ಹೊಸ ಕಟ್ಟಡದ ನಿರ್ಮಾಣ ಬಗ್ಗೆ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಯುವಕರ ಬೇಡಿಕೆಯಂತೆ ಉತ್ತಮ ಸ್ಟೇಡಿಯಂ ನಿರ್ಮಾಣ ಕಾಮಗಾರಿ ಮಾಡುತ್ತಿದ್ದು ರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಮಾಡುವುದಕ್ಕೂ ಕೂಡ ಚಿಂತನೆ ನಡೆದಿದೆ. ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡುತ್ತಿದ್ದೇವೆ. ಬೇಕಾದ ಅನುದಾನ ಕೂಡ ಬರುತ್ತಿದೆ ಎಂದು ಹೇಳಿದರು. ಅಲ್ಲದೆ ಕಲಬುರಗಿ ಘನತ್ಯಾಜ್ಯ ನಿರ್ವಹಣೆ ವಾಹನ ಬಿಡುಗಡೆ ಇಂದು ಮಾಡುತ್ತಿದ್ದೇವೆ. ರೋಡ್ ಕ್ಲೀನಿಂಗ್ ಮಷಿನ್ ಸೇರಿದಂತೆ 11 ವಾಹನಗಳನ್ನು ಬಿಡುಗಡೆ ಮಾಡಿದ್ದೇವೆ. ಈಗ ಹೊಸ ಕಲಬುರಗಿ ನೀಲಿ ನಕ್ಷೆ ಹಾಕುತ್ತಿದ್ದೇವೆ ಎಂದರು. ಒಂದನೇದು ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ಹಾಸ್ಪಿಟಲ್, ಅದಕ್ಕೆ ಒಂದು 10 ಎಕರೆ ಜಮೀನನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಪ್ರಸ್ತಾಪವನ್ನು ಆಗಲೇ ಕಳಿಸ್ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ತಮಗೆ ತಿಳಿದಿರೋ ಹಾಗೆ ಮೊನ್ನೆ ನಡೆದಂಥ ಆಯವ್ಯಯದ ಬಜೆಟ್ ಪ್ಯಾರಾದಲ್ಲಿ ನಾವು ಇಲ್ಲಿ ಬಸವಣ್ಣನವರ ವಚನ ಮಂಟಪ ಮಾಡಬೇಕು ಅಂತ ಕೂಡ ಮತ್ತು ಒಂದು ಹೊಸ ಮ್ಯೂಸಿಯಂ ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅದಕ್ಕೂ ಕೂಡ ನಾವು ಲ್ಯಾಂಡನ್ನು ಇವತ್ತು ಐಡೆಂಟಿಫೈ ಮಾಡಿದ್ದೀವಿ. ಸಾಧ್ಯ ಆದರೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಕೆರಿಬೋಸ್ಗಲ್ಲಿ ಮಾಡಿ ಅದ್ರ ದಂಡಿಗೆ ಮಾಡ್ಬೋದಾ ಒಂದು ಪ್ರಯತ್ನ, ಮತ್ತು ಕೆರಿಬೋಸ್ಗಾಗೂ ಕೂಡ ಅಭಿವೃದ್ಧಿ ಪ್ರವಾಸೋದ್ಯಮದ ಮುಖಾಂತರ ಮಾಡ್ಬೋದಾ ಅಂತ ಕೂಡ ಅದು ಒಂದು ಕೂಡ ನೀಲಿ ನಕ್ಷೆಯನ್ನು ತಯಾರು ಮಾಡಲಿಕ್ಕೆ ಇವತ್ತು ಸೂಚನೆ ಕೂಡ ನಾವು ನೀಡಿದ್ದೇವೆ. ಮತ್ತು ಯೂನಿವರ್ಸಿಟಿನಲ್ಲಿ ಕಳೆದ 4-5 ವರ್ಷದಿಂದ ನೆಲಕಚ್ಚಿದ್ದ 1000 ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಗಳ ಹಾಸ್ಟೆಲ್ ಕೂಡ ಇವತ್ತು ವಿಸಿಟ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಆಗಲೇ 26 ಕೋಟಿ ರೂಪಾಯಿ, ಟೋಟಲ್ 82 crores ಪ್ರಾಜೆಕ್ಟ್, ಅದು 26 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಮೈನಾರಿಟಿ ವೆಲ್ಫೇರ್, ಬ್ಯಾಕ್ವರ್ಡ್ ವೆಲ್ಫೇರ್ ಹಾಗೂ ಸೋಷಿಯಲ್ ವೆಲ್ಫೇರ್ ಇಲಾಖೆ ಕಡೆಯಿಂದ ಈ ಮತ್ತು ST ವೆಲ್ಫೇರ್ ಇಲಾಖೆಯಿಂದ ಈ 4 ಇಲಾಖೆಯಿಂದ ಅನುದಾನವನ್ನು ಪಡೆದು 1000 ಜನರ UG ಆ್ಯಂಡ್ PG ಹಾಸ್ಟೆಲನ್ನು ನಾವು ಕಟ್ತಾಯಿದ್ದೀವಿ. ಸೊ ಅದನ್ನು ಕೂಡ ಇವತ್ತು ವೀಕ್ಷಣೆ ಮಾಡಿದ್ದೇವೆ. ಮತ್ತು ಭಾಳ ದಿನದ ಬೇಡಿಕೆ, ನಮ್ಮ ಯುವಕರ ಬೇಡಿಕೆ ಏನಿತ್ತು, ಒಂದು ಗುಣಮಟ್ಟವಾದಂಥ ಸ್ಟೇಡಿಯಂ ಮಾಡಬೇಕು ಅಂತ. ಈಗಾಗಲೇ ತಮ್ಮ ಗಮನಕ್ಕಿದೆ, ಕಳೆದ ಬಾರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ 33 ಕೋಟಿ ರೂಪಾಯಿಯ ಸ್ಪೋರ್ಟ್ಸ್ ಹಾಸ್ಟೆಲ್ ಕಾಮಗಾರಿ ಮತ್ತು ನಮ್ಮ ಈ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಮನ್ನು ಉನ್ನತೀಕರಣ ಮಾಡಬೇಕಂತ ಕೂಡ ಈಗಾಗಲೇ ದುಡ್ಡು ಬಿಡುಗಡೆ ಆಗಿ ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಪ್ರತ್ಯೇಕವಾದಂಥ ವುಮೆನ್ಸ್ ಇಂಡೋರ್ ಸ್ಟೇಡಿಯಂ ಕೂಡ ಕಾಮಗಾರಿ ಅಪ್ರೂವ್ ಆಗಿ, ಅದು ಮಳೆಗಾಲ ಇರೋದರಿಂದ ಅದನ್ನು ಪ್ರಾರಂಭ ಆಗಿಲ್ಲ, ಮಾರ್ಕೌಟ್ ಆಗಿದೆ, ಅದನ್ನು ಕೂಡ ಆಗುತ್ತೆ. ಮತ್ತು ವಿಶೇಷವಾಗಿ ಒಂದು ಇಂಟರ್ನ್ಯಾಷನಲ್ ಮಟ್ಟದ ಸ್ಟೇಡಿಯಂ ಮಾಡಬೇಕು ಅಂತ ಭಾಳ ವರ್ಷದಿಂದ ಪ್ರಯತ್ನ ಭಾಳ ಜನ ಮಾಡ್ತಾಯಿದ್ರು. ಸೊ ಅದಕ್ಕೂ ಕೂಡ ಲ್ಯಾಂಡನ್ನು 1-2 ಕಡೆ ಐಡೆಂಟಿಫೈ ಮಾಡಿದ್ದೀವಿ. ಅದು ಡಾಕ್ಯುಮೆಂಟ್ಸ್ ತರಿಸಿ ನೋಡಿ ಅದು ಕ್ಲಿಯರ್ ಇದ್ದರೆ ಯಾವುದರ ಈ 2-3 ಕಡೆ ಯಾವ್ದು ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಕೂಡ ನಾವು ಮಾಡುವ ಪ್ರಯತ್ನ ನಮ್ಮದಾಗುತ್ತೆ. ಮತ್ತು ನಾವು ಮತ್ತು MB ಪಾಟೀಲ್ ಅವರು ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕೈಗಾರಿಕೆಗೆ ಒತ್ತು ಕೊಡಬೇಕು ಅಂದ್ಬಿಟ್ಟು ಈಗಾಗಲೇ ಒಂದು ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸಣ್ಣ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ, ತಮ್ಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನು ಒಂದು 22,000 ಏಕರ್ನಲ್ಲಿ ನಾವು ಮಾಡಬೇಕಾಗಿತ್ತು. ಅದಾದಮೇಲೆ ಮೇಕ್ ಇನ್ ಇಂಡಿಯಾ ಬಂದಮೇಲೆ ಇದು ನಮ್ಮದು ಕ್ಯಾನ್ಸಲ್ ಮಾಡಿ ಅದು ಮುಂದುವರಿಲಿಲ್ಲ. ಅದಕ್ಕೆ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂದ್ಬಿಟ್ಟು ಲ್ಯಾಂಡನ್ನು ಇವತ್ತು ಗುರುತಿಸಿದ್ದೇವೆ.
ಅದಕ್ಕೆ ಬಂಡವಾಳ ಹೇಗೆ ಹಾಕಬೇಕು ಮತ್ತು ಏನೇನು ಮಾಡಬೇಕು ಅದನ್ನು ಕೂಡ ನೀಲಿ ನಕ್ಷೆ ಒಂದು ಟ್ರಾನ್ಸಾಕ್ಷನಲ್ ಅಡ್ವೈಸರನ್ನು ನಾವು ನೇಮಕ ಮಾಡಿ ಅದರದ್ದು ಒಂದು ನೀಲಿ ನಕ್ಷೆ ಹಾಕುವ ಕ್ರಮವನ್ನು ನಾವು ತಗೊತಾ ಇದ್ದೀವಿ. ಮತ್ತು ವಿಶೇಷವಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರ ಕೌಶಲ್ಯಾಭಿವೃದ್ಧಿ ಮತ್ತು ನಮ್ಮ ಇಲಾಖೆಯಿಂದ ITBT ಇಲಾಖೆಯಿಂದ ನಮ್ಮ ಭಾಗದ ಯುವಕರಿಗೆ ಮತ್ತು ಯುವತಿಯರಿಗೆ ಉದ್ಯಮಶೀಲತೆ ಹೆಚ್ಚಿಸಬೇಕು. ಅಂದರೆ ಗ್ರ್ಯಾಜುಯೇಟ್ಸ್ ಯಾರು ಪಾಸ್ಔಟ್ ಆಗ್ತಾ ಇದ್ದಾರೆ ಅವರಿಗೆ ನಾವು ಹೈ ಎಂಪ್ಲಾಯಬಿಲಿಟಿ ಕೊಡಬೇಕು ಅಂತ, ಅಂದರೆ ಅವರಿಗೆ ಉದ್ಯಮಶೀಲತೆ ನೀಡಿ ಉದ್ಯೋಗಕ್ಕೆ ಯೋಗ್ಯ ಮಾಡಬೇಕು ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ಮತ್ತು ಎಮರ್ಜಿಂಗ್ ಸ್ಕಿಲ್ ಸೆಟ್ಸ್ನಲ್ಲಿ ಅಂದ್ಬಿಟ್ಟು ಒಂದು ಮಲ್ಟಿ ಸ್ಕಿಲ್ ಡಿಸಿಪ್ಲಿನರಿ ಏನು ಇನ್ಕ್ಯುಬೇಷನ್ ಸೆಂಟರ್ ಕೂಡ ತೆಗಿಬೇಕು ಅಂದ್ಬಿಟ್ಟು ಈಗಾಗಲೇ ಹಣವನ್ನು ಮೀಸಲಿಟ್ಟಿದ್ದೇವೆ. ಅದಕ್ಕೂ ಕೂಡ ಇವತ್ತು ನಾವು ಹೋಗಿ ಭೂಮಿಯನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಒಟ್ಟಾರೆ ನಮ್ಮ ಸರ್ಕಾರದಲ್ಲಿ ಕಲಬುರಗಿಗೆ ವಿಶೇಷವಾದಂಥ ಕಾಳಜಿ ವಹಿಸಿ ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ಸೆಂಟರ್ ಇರ್ಬೋದು, ನಮ್ಮ ಮ್ಯೂಸಿಯಂ ಇರ್ಬೋದು, ವಚನ ಮಂಟಪ ಇರ್ಬೋದು, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ಮತ್ತು ಪ್ರವಾಸೋದ್ಯಮದಲ್ಲಿ ಕೆರೆ ಬೋಸ್ಕ ಮತ್ತು ಇನ್ನಿತರ ಸ್ಟೇಟ್ ಆರ್ಕಿಯಾಲಜಿ ಸೈಟ್ಸನ್ನು ಡೆವಲಪ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಾಮಾಣಿಕ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಅದಕ್ಕೆ ಬರೀ ನಾವು ಬಾಯಿ ಮಾತಿನಲ್ಲ, ಅದಕ್ಕೆ ಬೇಕಾಗಿರುವಂಥ ಅನುದಾನ ಕೂಡ ನಾವು ಲಭ್ಯವನ್ನು ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕುವ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಅದ್ರ ಜೊತೆಗೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆಗಾಗಿ ಹೊಸದಾಗಿ ನಾವು ವಾಹನಗಳನ್ನು ನಾವು ಖರೀದಿ ಮಾಡಿದ್ದೇವೆ. ಅದು ನಮ್ಮ ಸ್ವಚ್ಛ ಕಲಬುರಗಿ ಅಭಿಯಾನದ ಒಂದು ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆ ಇವತ್ತು 66 ಕೋಟಿ 68 ಲಕ್ಷ ಸುಮಾರು ಖರ್ಚು ಮಾಡಿ ಗಾರ್ಬೇಜ್ ಸಕ್ಕರು, ಕಾಂಪ್ಯಾಕ್ಟರ್ಸು, ಲೈಟ್ ವ್ಯಾಕ್ಯೂಮ್ ರೋಡ್ ಸ್ವೀಪಿಂಗ್ ಮಿಷೀನು, ಸೂಪರ್ ಸಕ್ಕರು ಮತ್ತು ಸ್ವೀಪಿಂಗ್ ಮಿಷೀನ್ಸು ಇವತ್ತು ಒಟ್ಟು 11 ವಾಹನಗಳನ್ನು ನಾವು ಖರೀದಿ ಮಾಡಿದ್ದೇವೆ. ಸೊ ಒಂದು ನಮ್ಮ ಕಲಬುರಗಿ ಸಿಟಿಗೆ ಕೂಡ ನಾವು ಬ್ಯೂಟಿಫಿಕೇಷನಿಗೆ ಹೆಚ್ಚು ಒತ್ತು ಕೊಟ್ಟು ಅದಕ್ಕೂ ಕೂಡ ಒಂದು ನಾವು ಸಿಟಿ ಪ್ಲ್ಯಾನಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ. ಅದು ಮೊಬಿಲಿಟಿ ಅಂದರೆ ಟ್ರಾಫಿಕ್ ನಿಯಂತ್ರಣದಿರ್ಬೋದು ಅಥವಾ ಬ್ಯೂಟಿಫಿಕೇಷನಿಗಿರ್ಬೋದು, ಮತ್ತು ಮುಂದೆ ಒಂದು ನೀಲಿ ನಕ್ಷೆ ಕೂಡ ನಾವು ಹಾಕ್ತಾಯಿದ್ದೀವಿ ಹೇಗೆ ಮಾಡಬೇಕು ಅಂತ. ನಮ್ಮ GDA ಅಲ್ಲೇ ಬನ್ನಿರಿ, ಅಲ್ಲೇ ಕೂತಿದ್ದೀರಾ, ನಿಮ್ಮದೇ ದುಡ್ಡು. ನಮ್ಮ GDA ಅವ್ರ ಜೊತೆನೂ ಕೂಡ ನಾವು ಇವತ್ತು ಸೇರಿ ಆ ಮಾಸ್ಟರ್ ಪ್ಲ್ಯಾನ್ಗಳಿಗೆ ಏನು ನಿಂತೋಗಿತ್ತು ಅದು ಮೊನ್ನೆ ಕೂಡ ನಾವು ಬೈರತಿ ಸುರೇಶ್ ಅವ್ರ ಜೊತೆ ಚರ್ಚೆ ಮಾಡಿ ಅದು ನಾನು ಕೈಗೆ ತಗೊಂಡು ಇನ್ನು ಒಂದು ತಿಂಗಳು ಒಳಗಡೆ ಒಂದು ಹೊಸ ಕಲಬುರಗಿಯ ನೀಲಿ ನಕ್ಷೆಯನ್ನು, ಅಂದರೆ ನಗರದ ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಹಾಕ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ತಾವು ಏನು ಒಂದು ವಿಶೇಷವಾದಂಥ ಪ್ರಕಟಣೆ ಇದೆ, ದಯವಿಟ್ಟು ಈ ಕ್ರಾಪ್ ಇನ್ಶೂರೆನ್ಸ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.